ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವಾಟ್ಸಪ್ ಗಮಕ ಸಮಾರಾಧನಾ ಸರಣಿಯಲ್ಲಿನ 4ನೆಯ ಸರಣಿ ಹರಿಹರ ಕವಿಯ ವಿರಚಿತ ಗಿರಿಜಾ ಕಲ್ಯಾಣಂ. ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ, ಗುಹಾ. ಶಿವ ಶಿವ ಬಕುತರನಲ್ಲದೆ ಭವಿಗಳನ್ನು ತಿಸದಿಹ ಭಕ್ತ ಕವಿ ನೀನೋರ್ವನ್. ಭುವಿಯ ಕವಿತ್ವವ ಬೆಳಗಿದ ರವಿ ಹರಿಹರ ದೇವ ಪದಯುಗಳ ಕೆರಗುವೆನಾ. ಹರಿಹರ ದೇವಾ ಪದಯುಗಳ ಕೆರಗುವೆನಾ. ಪದಯುಗಳ ಕೆರಗುವೆನಾ. ಶಿವನನ್ನು, ಹಾಗೆಯೇ ಶಿವನ ನೈಜ ಶುದ್ಧ ಭಕ್ತರನ್ನಲ್ಲದೆ ಇತರ ಮನುಜರ ಸ್ತುತಿಯನ್ನು ಮಾಡದೆಯೇ ಭಕ್ತ ಕವಿ ಎಂದೆನಿಸಿಕೊಂಡು ಶಿವ ಪಾರಮ್ಯವನ್ನು ಮೆರೆದ ಭಕ್ತರ ಪುಣ್ಯ ಕಥನಗಳನ್ನು ಬಣ್ಣಿಸಿ ಬರೆದ ಅವೆಷ್ಟೋ ರಗಳೆಗಳನ್ನು ರಚಿಸಿ ರಗಳೆಯ ಕವಿ ಎಂದು ಖ್ಯಾತನಾದ ಕವಿ ಇದ್ದರೆ ಅದು ಕೇವಲ ನೀನು ಮಾತ್ರವೇ ಗುರುವರ. ಈ ಧರಿತ್ರಿಯಲ್ಲಿ ಕಾವ್ಯ ರಚನಾ ಪೂಜಾ ವಿಧಾನಕ್ಕೊಂದು ಹೊಸ ಬೆಳಕಿನ ಭಾಷ್ಯ ಬರೆದ ಕವಿಲೋಕದ ಸೂರ್ಯನಂತೆ ನೀನು. ನಿನ್ನ ಪದಯುಗಳಕ್ಕೆ ನಮಿಸುತ್ತೇನೆ ಎಂಬ ಭಾವಗಳನ್ನು ನನ್ನ ಈ ಮೇಲಿನ ಕಂದ ಪದ್ಯದಲ್ಲಿ ಬಿಂಬಿಸಿ ಹರಿಹರದೇವನೇ ಮೆಚ್ಚಿರುವ ಅವನ ಚಂಪೂ ಕಾವ್ಯವಾದ ಗಿರಿಜಾ ಕಲ್ಯಾಣದ 4ನೆಯ ಆಶ್ವಾಸದಲ್ಲಿ ಮಹರ್ಷಿ ನಾರದರು ಹಿಮವಂತ ಮೇನಕೆಯರಲ್ಲಿಗೆ ಬಂದು ಅವರ ಮಮತೆಯ ಮಡಿಲಲ್ಲಿ ನಲಿಯುತ್ತಲಿರುವ ಗಿರಿಜೆಯೇ ಸಾಕ್ಷಾತ್ ಆದಿಶಕ್ತಿ ಎಂದು ತಿಳಿಯ ಹೇಳುವ ಕಥಾಭಾಗದ ಕೆಲವು ಪದ್ಯಗಳನ್ನು ವಾಚನ ವ್ಯಾಖ್ಯಾನಗಳ ಮೂಲಕ ಸಹೃದಯರಾದ ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದು, ಅದರ ಮುಂದಿನ ಕಥಾಭಾಗವನ್ನು ಇಂದು ಮುಂದುವರಿಸುತ್ತಿದ್ದೇವೆ. ವಾಚನದ ಕುಂದಣಕ್ಕೆ ಅಲ್ಲಲ್ಲಿ ಮೆರುಗುಯುವಂತೆ ನಾನು ಅಷ್ಟಾವಧಾನಿ ಉಮೇಶ್ ಗೌತಮ್ ನಾಯಕ್ ಕಾರ್ಕಳ ಒಂದೆರಡು ಮಾತುಗಳ ಮೂಲಕ ವ್ಯಾಖ್ಯಾನಿಸುವ ಯತ್ನ ಮಾಡುತ್ತೇನೆ. ವಾಸ್ತವವಾಗಿ ಶುದ್ಧವಾದ ರೀತಿಯಲ್ಲಿ ಪದವಿಂಗಡಣೆ ಮಾಡಿ ಪದ್ಯವು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರುವ ಅರ್ಥ ಹಾಗೂ ರಸಭಾವಗಳನ್ನು ಹೊರಚೆಮ್ಮಿಸುವಂತೆ ಮಾಡುವ ವಾಚನಕ್ಕೆ ವ್ಯಾಖ್ಯಾನದ ಅಗತ್ಯವೂ ಬೀಳಲಾರದು. ಇದ್ದರೂ 4-6 ವಾಕ್ಯಗಳನ್ನು ಮೀರಬಾರದು. ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಎನ್ನುವಂತಾಗಬಾರದು ಎನ್ನುವ ಔಚಿತ್ಯ ಪ್ರಜ್ಞೆಯನ್ನು ಮನದಲ್ಲಿರಿಸಿಕೊಂಡು ವ್ಯಾಖ್ಯಾನಿಸುವ ಪ್ರಯತ್ನವನ್ನು ಎಲ್ಲ ಹಿರಿಕಿರಿಯರಿಗೆ ಮತ್ತೊಮ್ಮೆ ವಂದಿಸಿ ಪ್ರಾರಂಭಿಸುತ್ತೇನೆ. ನಿನ್ನೆಯ ಕಥಾಭಾಗದಲ್ಲಿ ಮಹರ್ಷಿ ನಾರದರು ಹಿಮವಂತ ಮೇನೆಯರಲ್ಲಿಗೆ ಬಂದು ಅವರ ಮಮತೆಯ ಮಡಿಲಲ್ಲಿ ನಲಿಯುತ್ತಲಿರುವ ಗಿರಿಜೆಯೇ ಸಾಕ್ಷಾತ್ ಆದಿಶಕ್ತಿ ಎಂದು ತಿಳಿಯ ಹೇಳುತ್ತಾ ಪರಮ ಮಹಿಮಾನ್ವಿತೆಯಾದ ಆಕೆಯನ್ನು ತಮ್ಮ ಮಗಳೆಂದು ಭಾವಿಸುವ ಲೌಕಿಕವಾದ ವ್ಯಾಮೋಹಕ್ಕೆ ತುತ್ತಾಗದೆ ಮಹಾದೇವನ ಮಹಿಮೆಗೆ ಇಂಬುಗೊಡುವಂತೆ ಮಾತೆ ಮಹಾದೇವಿಯನ್ನು ಆತನೊಂದಿಗೆ ಸೇರಿಸುವ ಕೈಂಕರ್ಯವನ್ನು ಮಾಡಬೇಕು ಎಂಬ ಜ್ಞಾನೋದಯವನ್ನು ಮಾಡಿಸುತ್ತಾನೆ. ಆದಿಶಕ್ತಿಗೆ ಹೆತ್ತವರಾಗಿ ಪಾಲನೆ ಪೋಷಣೆ ಮಾಡಿದವರಾಗಿ ಪರಶಿವನಿಗೆ ಕನ್ಯಾದಾನ ಮಾಡುವ ಪರಮ ಪುಣ್ಯಮಯವಾದ ಯೋಗ ಪ್ರಾಪ್ತಿಯಾಗುವುದನ್ನು ತಿಳಿಸಿ ಶಿವನ ಅರ್ಧಾಂಗಿಯನ್ನು ಶಿವನಿಗೇ ಅರ್ಪಿಸುವ ಪರಮ ಕರ್ತವ್ಯವನ್ನು ನೆನಪಿಸುತ್ತಾನೆ. ಇಂದು 55ನೆಯ ಪದ್ಯದಿಂದ ವಾಚನಾರಂಭ ಮಾಡುತ್ತೇವೆ. ಗಿರಿಸುತೆ ಬಳೆವನ್ನೆವರಂ ಹರನಿರ್ದಪನ್ ಒಲ್ದು ಹೇಮಕೂಟ ಸ್ಥಳದೊಳ್ ಪರಿಪೂರ್ಣ ಪರಂಜ್ಯೋತಿ ಸ್ವರೂಪ ನಿಜಯೋಗ ಭೋಗರಾಗೋನ್ನತಿಯುಂ ಹರನ್ ಹೇಮಕೂಟ ಸ್ಥಳದೊಳ್
ತತರ್ಕ್ಯಮುನಿಹಿತೋಪದೇಶಮಂ ಪೇಳ್ದು ಗಿರಿಜಯ ಪರಮಲಾವಣ್ಯಾವಯವಂಗಳಂ ಕಂಡು ನೋಡಲಣ್ಮದೆ ಒಡಮಡುತ್ತೆ ಮತ್ತಂ ಇಂತೆಂದಂ. ಗಿರಿಸುತೆ ಬಳೆವನ್ನೇ ವರಂ ಎಂದು ಆರಂಭವಾಗುವ ಈ 55ನೆಯ ಪದ್ಯದಲ್ಲಿ ಮಹರ್ಷಿ ನಾರದ ಮುಂದೆ ಮಾಡಬೇಕಾದ ಕರ್ತವ್ಯಗಳ ಕುರಿತು ಸೂಚನೆ ಕೊಡುತ್ತಿದ್ದಾನೆ. ಮಹಾರಾಜ, ನಿಮ್ಮೀರ್ವರಿಂದ ಜನ್ಮ ತಳೆದು ಈ ಮಹಾದೇವಿಯು ಯೌವನವತಿಯಾಗುವ ತನಕ ಕಾಯುತ್ತ ಇರಲೆಂಬಂತೆಯೇ ಆ ಪರಶಿವನು ಹೇಮಕೂಟ ಸ್ಥಳದಲ್ಲಿ ಪರಿಪೂರ್ಣವಾದ ಪರಂಜ್ಯೋತಿ ಸ್ವರೂಪವಾದ ನೈಜ ಯೋಗದಲ್ಲಿ ತೊಡಗಿ ಮುಂದಿನ ಭೋಗರಾಗೋನ್ನತಿಯ ಸಂಪದಕ್ಕೆ ಸಿದ್ಧನಾಗುತ್ತಿದ್ದಾನೆ. ಕಠಿಣ ಬ್ರಹ್ಮಚರ್ಯದ ಅನಂತರವೇ ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸುವುದು ಪುರುಷಾರ್ಥಗಳ ನೈಜ ಅರ್ಥ ಹಾಗೂ ಸ್ವರೂಪ ಎಂಬುದನ್ನು ತೋರಿಸಲೋ ಎಂಬಂತೆ ಮಹಾದೇವನ ಮಹಾತಪ ಎಂದು ತಿಳಿಯಬೇಕು. ಪ್ರಕೃತಿ ಪುರುಷ ಸ್ವರೂಪರಾದ ಹರಗಿರಿಜೆಯರ ಲೋಕೋತ್ತರ ಮಿಲನಕ್ಕೆ ಪೂರ್ವರಂಗದ ಸಿದ್ಧತೆಗೆ ವಿಶ್ವೇಶ್ವರನ ಈ ಮಹಾ ತಪಸ್ಸು ಹಾಗೂ ಮಾತೆಯ ಈ ಮರುಹುಟ್ಟು, ಬಾಲ್ಯ, ಯೌವನಾದಿಗಳ ಲೀಲಾ ವಿಲಾಸವು ಸಂಭವಿಸಿದೆ ಎಂದು ಭಾವಿಸಬೇಕು. ನಿಯಾಮಕನ ಈ ನಾಟಕದಲ್ಲಿ ನಮ್ಮ ಪಾತ್ರಗಳನ್ನು ಸಮಯಕ್ಕೆ ಸರಿಯಾಗಿ ಸೂಕ್ತವಾದ ರೀತಿಯಲ್ಲಿ ದೋಷಗಳು ಸಂಭವಿಸದಂತೆ ನಿರ್ವಹಿಸಬೇಕಾದ ನಮ್ಮ ಕರ್ತವ್ಯವನ್ನು ತೊರೆಯಬಾರದು ಎಂದು ಹಿಮವಂತ ಮೇನೆಯರಿಗೆ ಹಿತೋಪದೇಶವನ್ನು ನೀಡುತ್ತಾನೆ. ಬಳಿಕ ಮಾತೆ ಗಿರಿಜೆಯ ಕಡೆ ನೋಡಿ ಯೌವನ ಭರಿತೆಯಾದ ಆಕೆಯ ರೂಪ ಲಾವಣ್ಯಗಳನ್ನು ಕಂಡು ಅತ್ಯಂತ ಸಂತಸ ಪಡುತ್ತಾನೆ. ಕಣ್ಣು ಕೋರೈಸುವ ಆಕೆಯ ತುಂಬು ಯೌವನವನ್ನು ನೋಡುತ್ತಾ ಆನಂದ ಉಕ್ಕಿದಾಗ ತನ್ನ ಭಾವಕ್ಕೆ ತಾನೇ ಬೆದರಿ ಮತ್ತೆ ಮತ್ತೆ ಗಿರಿಜೆಗೆ ಮಣಿಯುತ್ತಾನೆ. ತಾಯಿಯ ದಿವ್ಯ ಸೌಂದರ್ಯವನ್ನು ಸ್ತುತಿಸುವ ಪುತ್ರನಂತೆ ಹೀಗೆ ಹೇಳುತ್ತಾನೆ. ಈ ಗಿರಿಜಯ ನವ ಯೌವನಂ, ಈ ಗಿರಿಜಯ ರೂಪ ವಿಭವಂ, ಈ ಗಿರಿಜಯ ಸೌಖ್ಯಾಗಮವು, ಈ ಗಿರಿಜಯ ನಿಜರಾಗಂ, ಶಂಕರನ ಚಿತ್ತಮಂ ಚಿಗುರಿಸದೆ, ಈ ಗಿರಿಜಯ ನವ ಯೌವನಂ, ಈ ಗಿರಿಜಯ ರೂಪ ವಿಭವಂ, ಈ ಗಿರಿಜಯ ಸೌಖ್ಯಾಗಮವು, ಈ ಗಿರಿಜಯ ನಿಜರಾಗಂ, ಶಂಕರನ ಚಿತ್ತಮಂ ಚಿಗುರಿಸದೆ. ಈ ಗಿರಿಜೆಯ ನವ ಯೌವನಂ ಎಂದು ಆರಂಭವಾಗುವ 56ನೆಯ ಈ ಕಂದಪದ್ಯದಲ್ಲಿ ಒಂದೇ ಪದಬಂಧವು ಮತ್ತೆ ಮತ್ತೆ ಪ್ರಯೋಗಿಸಲ್ಪಡುವ ಅಲಂಕಾರ ವಿಶೇಷವನ್ನು ಬಳಸಿ ಕವಿಗುರುವು ಸೊಗಸು ತುಂಬಿದ್ದಾನೆ. ಈ ಗಿರಿಜೆಯ ನವ ಯೌವನವು, ಈ ಗಿರಿಜೆಯ ಸೌಂದರ್ಯದ ವೈಭವವು, ಮನಕ್ಕೆ ಹಿತ ಕೊಡುವ ಈ ಗಿರಿಜೆಯ ಸುಖಕರವಾದ ಗಮನವು, ಈ ಗಿರಿಜೆಯ ಅಂತಸ್ಥವಾಗಿ ನೆಲೆಗೊಂಡು ಕಳೆಬೀರುವ ನೈಜ ಅನುರಾಗವು, ಯೋಗದಲ್ಲಿ ಮನನೆಟ್ಟು ಕುಳಿತಿರುವ ಹರನ ವೈರಾಗ್ಯಕ್ಕೆ ಅಂತ್ಯ ಹಾಡಿ ಮನದ ನೆಲದಲ್ಲಿ ಪ್ರೀತಿಯ ಮೊಳಕೆ ಬರಿಸಿ ಹೊಸ ಚಿಗುರನ್ನು ತಾರದಿರುತ್ತದೆಯೇ? ಇಂತಹ ಲಾವಣ್ಯ ಬೆಡಗನ್ನು ಕಂಡ ಮೇಲೆ ಮಹಾವಿರಾಗಿಯಾದರೂ ಶಿವನು ಆಕರ್ಷಿತನಾಗದೆ ಉಳಿಯುತ್ತಾನೆಯೇ ಎಂದು ದೇವಋಷಿ ದೃಢ ನಂಬುಗೆಯಿಂದ ಹೇಳುತ್ತಾರೆ. ಹರನ ಮನೋಹರಂ ಗಿರಿಜಯ ಈ ನಡೆಯು, ಈ ನುಡಿಯು, ಈ ವಿಳಾಸವು, ಈ ತರಳ ಕಟಾಕ್ಷವು, ಈ ಪರಿಮಳಾಕೃತಿಯು, ಈ ದರಹಾಸವು, ಈ
ಲಕ್ಷಣತೆಯೂ ಈ ಸೊಬಗು ಈ ಮಧುರ ಸ್ವಭಾವವು ಈ ಸುರುಚಿರ ಕಾಂತಿಯು ಈ ಹರೆಯವು ಈ ಸುಕುಮಾರತೆಯು ಈ ಸುಧಾಮಯಂ 57ನೆಯ ಪದ್ಯವಾದ ಈ ಚಂಪಕಮಾಲೆಯಲ್ಲಿ ಕವಿ ಹರಿಹರನು ಹಿಂದಿನ ಪದ್ಯದ ಭಾವಲಹರಿಯನ್ನೇ ಸಂಪಗೆಯ ಕಂಪಿನೊಂದಿಗೆ ಹೆಣೆದು ಮನಸೆಳೆದಿದ್ದಾನೆ. ಇಲ್ಲಿ ನಾರದ ಹೇಳುತ್ತಾನೆ, ಮಹಾರಾಜ, ಗಿರಿಜೆಯ ಈ ಅಪೂರ್ವವಾದ ದೈವಿಕ ಸೌಂದರ್ಯವು ಆ ಪರಶಿವನ ಮನಸೆಳೆಯಲೆಂದೇ ಸೃಷ್ಟಿಯಾಗಿತ್ತು. ಈಕೆಯ ಈ ಸೊಬಗು ಸೂಸುವ ನವಿಲ ನಾಟ್ಯವ ನೆನಪಿಸುವ ಬಳುಕು ನಡಿಗೆಯೂ, ಕೋಗಿಲೆಯಂತಹ ಮಂಜುಳ ಮೃದುತರ ನುಡಿಯೂ, ವಸಂತ ಕಾಲದ ಸೊಗಸಿನಂತಹ ಈ ಹಾವಭಾವ ವಿಲಾಸಗಳು, ಕೋಮಲವಾದ ಈ ನರ್ಮ ನಯನಗಳ ಕಡೆಗಣ್ಣ ನೋಟವು, ಘ್ರಾಣಕ್ಕೆ ಮಧುರಾನುಭವವನ್ನು ನೀಡುವ ಈಕೆಯ ದೇಹವೆನ್ನುವ ಚೆಲುವಾದ ಹೂವು ಹರಡುವ ರುಚಿರವಾದ ಪರಿಮಳವು, ಈಕೆಯ ವದನಾರವಿಂದದಲ್ಲಿ ಬಿರಿದು ಅರಳುವ ಮೆಲು ನಗೆಯ ಸೊಬಗು, ಕಂಡ ಮನಸ್ಸು ಹೃದಯಕ್ಕೆ ತಂಪೆರೆಯುವ ಮಧುರ ಸ್ವಭಾವವು, ಜೊನ್ನದ ಧಾರೆಯಂತೆ ಸವಿಯ ಆಗರವಾದ ಈಕೆಯ ತನುಕಾಂತಿಯೂ, ಪ್ರಕೃತಿಯನ್ನೇ ಕುಸುಮಿತಗೊಳಿಸುವಂತಹ ತೇಜಸ್ಸನ್ನು ಹೊಂದಿರುವ ಈಕೆಯ ನವಯೌವನವೂ, ಅಮೃತಾನಂದ ಪ್ರದಾಯಕವಾದ ಈಕೆಯ ಈ ಇರವೆಲ್ಲವೂ ಆ ವಿರಕ್ತ ಯೋಗಿಯಾದ ಪರಶಿವನನ್ನು ಸೆಳೆಯಲೆಂದೇ ಸೃಷ್ಟಿಯಾದುದಲ್ಲದೆ ಇನ್ನೇನೂ ಅಲ್ಲ ಎಂದು ನಾರದ ಮಹರ್ಷಿ ಮತ್ತೆ ಮತ್ತೆ ಸಂಭ್ರಮದಿಂದ ನುಡಿಯುತ್ತಾನೆ. ಉರಂ ಇಂಬಿಲ್ಲ ಪಯೋಧರದ್ವಯದ ಕೊರ್ಬಿಂಗೆ, ಹಾಸ್ಯಮಿಂಬಿಲ್ಲ ಭಾಸುರ ನೇತ್ರದ್ವಿತಯ ಪ್ರಚಾರತೆಗೆ, ಬೆನ್ನಿಂಬಿಲ್ಲ ಧಮ್ಮಿಲ್ಲ ಬಂಧುರ ಸೀಮಾವಳಯಕ್ಕೆ ನೋಡ, ನಡುವು ಇಂಬಿಲ್ಲೊಪ್ಪುವ ಈ ಬಾಸೆಗೆ, ಗಿರಿಜಾ ಯೌವನ ಸಂಪದಕ್ಕೆ, ತನುವು ಎಂತು ಇಂಬಪ್ಪುದೋ ರುದ್ರನ, 58ನೆಯದಾದ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಒಂದಾದ ಈ ಮತ್ತೇಭವಿ ಕ್ರೀಡಿತ ವೃತ್ತದ ಪದ್ಯವು ಪಾರ್ವತಿಯ ಈ ರೂಪ ಲಾವಣ್ಯದ ಸಿರಿಗೆ ಸೋತು ಧ್ಯಾನಸ್ಥ ಶಿವನ ತನುವಿನ ಪರಿಸ್ಥಿತಿ ಎಂತಾದೀತೋ ಎಂದು ನಾರದನು ಭಾವಿಸುವಂತೆ ಹೇಳುವುದಾಗಿದ್ದು, ಅತ್ಯಂತ ಭೌತಿಕವಾದ ಶೃಂಗಾರವನ್ನು ಶುಚಿಯಾದ ಶೃಂಗಾರವಾಗಿ ಅಭಿಜಾತ ಭಕ್ತ ಕವಿಯೋರ್ವನ ಕವಿಹೃದಯದಲ್ಲಿ ಹೇಗೆ ಮೂಡಿಬರಬಹುದು ಎನ್ನುವುದಕ್ಕೆ ಉದಾಹರಣೆಯ ರೂಪದಲ್ಲಿ ಕಾಣಿಸುತ್ತದೆ. ಸೊಗಸು, ಸೌಕರ್ಯ, ಆಸರೆ, ಅಳತೆ, ಪ್ರೀತಿ, ಸುಖ, ಸಂತಸ ಎಂಬ ಹಲವಾರು ಅರ್ಥಗಳನ್ನು ಹೊಂದಿರುವ ಇಂಬು ಎನ್ನುವ ಪದವನ್ನು ಮತ್ತೆ ಮತ್ತೆ ಬಳಸುತ್ತಾ ಭಕ್ತಕವಿ ಹರಿಹರದೇವ ಇಲ್ಲಿ ತನ್ನೊಳಗಿನ ಶೃಂಗಾರ ಕವಿಯ ದರ್ಶನವನ್ನು ಮಾಡಿಸುತ್ತಾನೆ. ಗಿರಿಜೆಯ ತುಂಬಿದ ಕುಚದ್ವಯದ ಕೊಬ್ಬಿಗೆ, ಅದರ ಘನತೆಗೆ ನಿಮ್ನವಾಗಿರುವ ಆಕೆಯ ಉದರ ಪ್ರದೇಶವು ಆಸರೆಯಾಗಿ ಉಳಿದಿಲ್ಲ. ಸುಮನೋಹರವಾದ ಪೂರ್ಣಚಂದ್ರ ಪ್ರಭೆಯನ್ನು ಬೀರುವ ಆಕೆಯ ವದನವು, ಆಕೆಯ ಆಕರ್ಷಕ ಕಾಂತಿಯನ್ನು ಬೀರುವ ಕಂಗಳೆರಡರ ನೋಟದಲ್ಲಿ ಹರಿಯುವ ಮಿಂಚಿನಂತಹ ಬೆಳಕಿನ ಹರಿಯುವಿಕೆಗೆ ಆಧಾರವೇನೂ ಆಗಿಲ್ಲ. ಆಕೆಯ ನೀಳ ಕೇಶರಾಶಿಯು ತಳೆದ ಧಮ್ಮಿಲ್ಲ, ಅಂದರೆ ತುರುಬು, ಅದರಿಂದಾಗಿ ಬೆನ್ನೇ ಕಾಣಿಸದಂತಾಗಿದೆ.
ಆಕೆಯ ಸುತ್ತಿದ ಚೆಲುವಿನ ಸೊಗಸಿನ ಆಕರ್ಷಕ ವೈಭವಕ್ಕೆ ಬಡನಡುವೇನೂ ಆಧಾರವಾಗಿಲ್ಲ. ಅಂದರೆ ಅಂತಹ ಕಿರಿದಾದ ಕಟಿಪ್ರದೇಶ ಆಕೆಯದು ಅಂತ. ಆಕೆಯ ಭಾಷೆಗೆ ಅಂದರೆ ಮೆಲ್ನುಡಿ ಅಂತಲೂ ಎಣಿಸಬಹುದು. ಅಷ್ಟೇ ಅಲ್ಲದೆ ವಕ್ಷ ಪ್ರದೇಶದಿಂದ ಹೊಕ್ಕುಳಿನವರೆಗೆ ಇರುವ ತೆಳುವಾದ ರೋಮದ ರೇಖೆ ಎಂತಲೂ ಭಾಷೆ ಎನ್ನುವ ಪದಕ್ಕೆ ಅರ್ಥವಿದೆ. ರೇಖೆಯಂತಿರುವ ಈ ರೋಮದ ಹಾದಿ ತೆಳು ನಡುವಿನ ಹೆಣ್ಣಿನ ಸೊಬಗಿಗೆ ಹೊಸ ಬೆಳಗು ನೀಡುತ್ತದೆ ಅಂತ ಸೌಂದರ್ಯ ವರ್ಣನೆ ಮಾಡುವ ರಸಿಕ ಕವಿಗಳು ಹೇಳುತ್ತಾರೆ. ಇಂತಹ ಅಪೂರ್ವವಾದ ಅನೂಹ್ಯವಾದ ಗಿರಿಜೆಯ ಸೊಗಸಿಗೆ ಆಕೆಯ ಯೌವನದ ಸಿರಿಗೆ ಆ ಮಹಾರುದ್ರನ ತನುವು ಎಂತೂ ಆಸರಿ ನೀಡೀತೋ ಎಂದು ಚಿರಬ್ರಹ್ಮಚಾರಿ ನಾರದರ ಬಾಯಲ್ಲಿ ಹೇಳಿಸಿ ಹರಿಹರ ದೇವ ರಸಿಕ ಸಹೃದಯರಿಗೆ ಕಚಗುಳಿಯಿಡುತ್ತಾನೆ. ಇಂತೊಪ್ಪುವ ಜೌವನೆಯಂ ಶಾಂತೆಯನ್ ಅಖಿಲೈಕಮಾತೆಯಂ ಶಂಕರನ ಏಕಾಂತದ ಸುಖಮಂ ಸ್ತ್ರೀಮಾತ್ರಂ ತನುಜಯನಿಪ್ಪ ಬಗೆಯಂ ಉಳಿ ಗಿರಿರಾಜ ಐವತ್ತೊಂಬತ್ತನೆಯದಾದ ಈ ಕಂದ ಪದ್ಯದಲ್ಲಿ ನಾರದ ಮಹರ್ಷಿ ಹೇಳುತ್ತಾನೆ, ಹೇ ಗಿರಿರಾಜ, ಶಂಕರನನ್ನೇ ಬೆರಗುಗೊಳಿಸಬಹುದಾದ ಈ ನವ ಯೌವನವತಿಯನ್ನು, ಶಾಂತೆಯನ್ನು, ತ್ರಿಭುವನಗಳ ಮಾತೆಯನ್ನು, ಶಂಕರನ ಏಕಾಂತದ ಸುಖವಾಗಿರುವ ಈ ಸ್ತ್ರೀರತ್ನವನ್ನು ನಿನ್ನ ಮಗಳೆಂದುಕೊಳ್ಳುವ ಯೋಚನೆಯನ್ನೇ ಬಿಟ್ಟು ಬಿಡು, ನಿನಗೀಗ ಅದೇ ಉಚಿತ ಎನ್ನುತ್ತಾನೆ. ನಿನಗರಿಪಲ್ ಬಂದೆಂ ಶರ್ವನವಧು ಶರ್ವಾಣಿಯಂದು ನಗಜಯ ನಗರಾಜನೇ ಭರದಿಂ ಕೈಲಾಸ ನಗಕ್ಕೆ ಆಂಪೋದಪೆನೆಂದು ನಾರದನೆಂದಂ ಅರವತ್ತನೆಯದಾದ ಈ ಕಂದ ಪದ್ಯದಲ್ಲಿ ನಾರದನು ತಾನು ಬಂದ ಉದ್ದೇಶವನ್ನು ತಿಳುಹಿ ಹೊರಡುವ ವಿಚಾರವಿದೆ. ಮಹಾರಾಜ, ನಿನ್ನೆ ಪುತ್ರಿಯು ಆ ಮಹಾರುದ್ರನ ವಧುವಾಗಿದ್ದಾಳೆ, ಆತನನ್ನು ವರಿಸಲೆಂದೇ ಬಂದವಳಾಗಿದ್ದಾಳೆ ಎನ್ನುವುದನ್ನು ನಿನಗೆ ಮನವರಿಕೆ ಮಾಡಲು ಸುಗವೇ ನಾನೆಲ್ಲಿಗೆ ಬಂದವನು. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ, ನಿನ್ನ ಕರ್ತವ್ಯ ನೀನು ಮಾಡು. ಈಗ ನಾನು ಕೈಲಾಸ ಪರ್ವತದ ಕಡೆಗೆ ನಡೆಯುತ್ತೇನೆ ಎಂದು ಸುರಮುನಿ ಪರ್ವತೇಶನಿಗೆ ಹೇಳಿ ಹೊರಡಲು ಉದ್ಯುಕ್ತನಾಗುತ್ತಾನೆ. ಏನೇ ನಾರದ ನಿಂತೆರೆ ಕೇಳ್ದು ಶೈಲರಾಜಂ ವಿನಯಂ ಬೆರಸಿ ಅಗಜೆಗಂದು ಕೈ ಮುಗಿಯುತ್ತು ಮನದುಳ್ ಬೆರಗಾಗುತ್ತು ಘನ ಶೈವಾಂಬುನಿಧಿಗೆ ನಾರದಂಗೆ ಇಂತೆಂದಂ ಅರವತ್ತೊಂದನೆಯ ಈ ಪದ್ಯದ ಭಾವವು ಹೀಗಿದೆ. ನಾರದರು ಹೇಳಿದ ಮಾತುಗಳೆಲ್ಲವನ್ನೂ ಕೇಳಿ ಪರ್ವತರಾಜನು ಪರಮ ಭಕ್ತಿ ಹಾಗೂ ವಿನಯಗಳಿಂದ ಕೈಮುಗಿಯುತ್ತಾ ಮನದೊಳಗೆ ಅಚ್ಚರಿಪಡುತ್ತಾ ಶೈವ ತತ್ವಗಳ ಸಾಗರರೆನಿಪ ನಾರದರಲ್ಲಿ ಈ ರೀತಿ ಭಿನ್ನವಿಸಿಕೊಳ್ಳುತ್ತಾನೆ. ನಾರದರನ್ನು ಇಲ್ಲಿ ಕವಿ
ಘನಶೈವಾಂಬುಧಿ ಎಂದು ಕರೆಯುತ್ತಾರೆ. ಹಂಪೆಯೊಡೆಯ ವಿರೂಪಾಕ್ಷನ ಕಿಂಕರನೆಂದು ತನ್ನನ್ನು ಕರೆದುಕೊಂಡು ಶಿವತತ್ವವನ್ನೇ ಪಸರಿಸುವ ತನ್ನ ಜೀವನೋದ್ದೇಶವನ್ನು ಎತ್ತಿ ಹೇಳಲೋಸುಗ ಎಂಬಂತೆ ಪರಮವೈಷ್ಣವರಾದ ನಾರದ ಮಹರ್ಷಿಯನ್ನು ಘನಶೈವಾಂಬುಧಿ ಅಂದರೆ ಶಿವತತ್ವಗಳ ಸಾಗರ ಎಂದು ಕರೆದುದು ಕವಿಯ ತತ್ವನಿಷ್ಠೆ ಹಾಗೂ ಪಂಥನಿಷ್ಠೆಯನ್ನು ಎತ್ತಿ ತೋರುತ್ತದೆ. ನೀವೆಂದಂತೆ ಭವಾನಿಯಂ ಮರೆದು ಪುತ್ರೀ ಭಾವವಂ ತಾಳ್ದೆವು ಇನ್ನೇ ವೇಳ್ವೆಂ ಮರುಳಾಗುತ್ತಿದ್ದ ಯಮಗೆ ನಿಮ್ಮ ಈ ಬೋಧೆಯಿಂ ಜ್ಞಾನ ಸದ್ಭಾವಂ ಪುಟ್ಟಿದುದು ಇಂಪಿನಿಂ ಪರಸುತಂ ಪಂಪಾ ವಿರೂಪಾಕ್ಷ ನಿರ್ಪ ಆವಾಸಕ್ಕೆ ಇರದು ಇದ್ದು ತೋರಿದ ಪೆನ್ ಈ ಶರ್ವಾಣಿಯಂ ಜಾಣೆಯಂ. ಅರವತ್ತೆರಡನೆಯ ಪದ್ಯವಾದ ಈ ಚಂಪಕಮಾಲಾ ವೃತ್ತದ ಪದ್ಯದಲ್ಲಿ ಪರ್ವತರಾಜನು ನಾರದರಲ್ಲಿ ಹೇಳುತ್ತಾನೆ, ಪರಮ ಭಕ್ತ ಶ್ರೇಷ್ಠರೇ, ತಾವು ಹೇಳಿದ ಮಾತು ಸರಿಯಾದುದು. ಆದಿಮಾತೆಯಾದ ಶಿವಸತಿಯನ್ನು ನಾವಿಬ್ಬರು ಮಹಾದೇವಿ ಎನ್ನುವುದನ್ನು ಮರೆತು ಅವಳು ನಮ್ಮ ಮಗಳೆಂಬ ಪುತ್ರೀಭಾವವನ್ನು ತಾಳಿದೆವು. ಇಂತಹ ಅನುಚಿತ ವರ್ತನೆಗೈದ ನಮ್ಮಲ್ಲಿ ಇಂದು ತಮ್ಮ ಹಿತವಚನದಿಂದಾಗಿ ಜ್ಞಾನವೂ ಸದ್ಭಾವವೂ ಹುಟ್ಟಿ ಬಂದಿದೆ. ಇನ್ನು ನಾವು ಸಂತಸದಿಂದ ನಮ್ಮ ಸುತೆಯ ರೂಪದಲ್ಲಿರುವ ಈ ದೇವಿಯನ್ನು, ಈ ಜಾಣೆಯನ್ನು ಪಂಪಾಪತಿ ವಿರೂಪಾಕ್ಷನಿರುವ ಆವಾಸಕ್ಕೆ ಕೊಂಡೊಯ್ದು ಆತನಿಗೆ ದರ್ಶನ ಮಾಡಿಸುತ್ತೇವೆ. ನೀವು ಇಂದೆಮ್ಮರಮನೆಯೊಳ್ ದೇವಾರ್ಚನಂಗೈದು ನಾಳೆ ಪೋಪುದು ಎನ್ನುತ್ತು ತೀವಿರ್ದ ಮೃದು ಮಧುರ ವಾಕ್ಯಾವಳಿಯಂ ನಾಡೆ ಬೇಡಿಕೊಂಡಂ ಭೋಪಂ ಇಂತು ಬೇಡಿಕೊಳ್ಳುತ್ತುಂ ಇರೇ. 63ನೆಯ ಈ ಕಂದದಲ್ಲಿ ಪರ್ವತನು ನಾರದರನ್ನುದ್ದೇಶಿಸಿ ಹೇಳುತ್ತಿರುವ ಮಾತುಗಳು ಬರುತ್ತವೆ. ಗುರುವರ್ಯ, ತಾವು ಬಂದು ನಮ್ಮ ಕರ್ತವ್ಯವನ್ನು ಪೇಳಿ ಎಚ್ಚರಿಸಿದ್ದೀರಿ. ತಾವೇ ಈ ಕಾರ್ಯ ನಮ್ಮಿಂದ ಮಾಡಿಸಿದರೆ ನಮಗೆ ಇನ್ನೂ ಹೆಚ್ಚಿನ ಧನ್ಯತೆ ದೊರೆಯುವುದು. ಆದುದರಿಂದ ಇಂದು ತಾವು ನಮ್ಮ ಅರಮನೆಯಲ್ಲಿ ಇದ್ದು ದೇವತಾರ್ಚನೆ ಮಾಡಿ ನಾಳೆ ನಿರ್ಗಮಿಸಬೇಕು. ದಯವಿಟ್ಟು ಇಂದೊಂದು ದಿನ ನಮ್ಮೊಡನೆ ಇದ್ದು ತಮ್ಮ ಸೇವೆ ಮಾಡುವ ಅವಕಾಶ ಮಾಡಿಕೊಡಬೇಕು ಎಂದು ಅತ್ಯಂತ ಮೃದು ಮಧುರ ನುಡಿಗಳಿಂದ ಬೇಡಿಕೊಂಡನು. ನಗಪತಿಯೆಂದುದಂ ಸಲಿಸಿ ನಾರದಂ ಆತನ ಕೂಡೆ ರುದ್ರನಂ ಮೃಗಧರ ಚೂಡನಂ ಶಿವನನ್ ಅರ್ಚಿಸೇ ತತ್ಪರಮ ಪ್ರಸಾದದಿಂ ಮಿಗೆ ತಣಿದು ಇರ್ವರುಂ ಕನಕಪೀಠದೊಳ್ ಇರ್ಪಿನಂ ಇತ್ತಲ್ ಅತ್ತಲ್ ಆ ಖಗನ ತುರಂಗ ಐದ್ದಲ್ ಅಣಂ ಇದ್ದು
ಪಶ್ಚಿಮ ಪರ್ವತಾಗ್ರಮಂ. ಅರವತ್ನಾಲ್ಕನೆಯ ಈ ಚಂಪಕಮಾಲಾ ವೃತ್ತ ಪದ್ಯದಲ್ಲಿ ಗಿರಿರಾಜನು ಬೇಡಿಕೊಂಡಂತೆ ನಾರದ ಮಹರ್ಷಿಯು ಆತನೊಂದಿಗೆ ಮಹಾರುದ್ರನಾದ ಚಂದ್ರಚೂಡನಾದ ಪರಶಿವನನ್ನು ಅರ್ಚಿಸಿ ಆತನ ಪರಮ ಪ್ರಸಾದವನ್ನು ಸ್ವೀಕರಿಸಿ ಸಂತೃಪ್ತರಾಗಿ ಕನಕ ಪೀಠದಲ್ಲಿ ಆಸೀನರಾಗಿರುವಾಗ ಆ ಸೂರ್ಯನಾರಾಯಣನ ಬಿಳಿ ಕುದುರೆಗಳು ಪಡುವಣ ಬೆಟ್ಟದ ಮೇಲೆ ಇಳಿದವು ಎನ್ನುತ್ತಾ ಕವಿಯು ಮುಂದಿನ ಸೂರ್ಯಾಸ್ತ ವರ್ಣನೆಯ ಸುಂದರ ಕಂದವೊಂದಕ್ಕೆ ನಾಂದಿ ಹಾಡುತ್ತಾನೆ. ಅದು ಪೂರ್ವಾಂಗನೇಡೆ ನೆಗೆದೊದೆವುದೇ ಬೆಳಗುತ್ತೈದ್ದಿ ಪಶ್ಚಿಮ ಶೈಲಾಗ್ರದ ಮೇಲೆ ಬಿಳ್ದ ಮಾಣಿಕ್ಯದ ಕಂತುಕದಂತಿರೆ ಎಸೆದುದರ್ಕನ ಬಿಂಬಂ. ಆದಿತ್ಯನ ಸಪ್ತಶ್ವೇತ ತುರಗಗಳು ಪಶ್ಚಿಮಾಚಲದ ಮೇಲಿಳಿದಾಗ ಸೂರ್ಯನು ಹೇಗೆ ಕಾಣಿಸುತ್ತಿದ್ದನೆಂದರೆ ಪೂರ್ವಾಂಗನೆಯು ಬೆಳಗಿನಲ್ಲಿ ಒದೆದು ಬಿಟ್ಟ ಚೆಂಡು ಬಂದು ಪಶ್ಚಿಮ ಪರ್ವತಾಗ್ರದಲ್ಲಿ ಬಿದ್ದಿತೋ ಎಂಬಂತೆ ಕಾಣುತ್ತಿದ್ದ ಎಂದು ವರ್ಣಿಸುವ ಕವಿಯು ಕಾಲ್ಚೆಂಡಾಟವನ್ನು ಕೂಡ ಈ ಮಹಾಕಾವ್ಯದಲ್ಲಿ ತಂದಿದ್ದಾನೆ. ಇಲ್ಲಿಗೆ ಇಂದಿನ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ನಮ್ಮೀರ್ವರಿಗೂ ಇಷ್ಟು ಹೊತ್ತು ಹರಿಹರ ಕವಿಯ ಕಾವ್ಯ ರಸದ ಒಂದೆರಡು ಹನಿಗಳನ್ನು ಆಸ್ವಾದಿಸಲು ಅವಕಾಶ ನೀಡಿರುವುದಕ್ಕೆ ಧನ್ಯವಾದ ಹೇಳುತ್ತಾ ಎಲ್ಲ ಕಲಾರಸಿಕರಿಗೂ ಮತ್ತೊಮ್ಮೆ ವಂದಿಸುತ್ತಿದ್ದೇನೆ.